ಮತ್ತೊಂದು ಕಡೆ ಈ ಗಂಗಾವತಿ ಒಳಗೆ ವಿದೇಶಿ ಪ್ರಜೆಗಳ ಮೇಲೆ ಅದು ನಿನ್ನೆನೋ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಿದ್ದೀನಿ. ಸರ್ಕಾರದ ಫೇಲ್ಯೂರ್ ಇದು, ಟೋಟಲ್ ಫೇಲ್ಯೂರ್. ಎಲ್ಲಿ ವಿಶೇಷವಾಗಿ ವಿದೇಶಿ ಯಾತ್ರಿಕರು ಬರ್ತಾರೆ, ಇಡೀ ಜಗತ್ತಿನಾಗ ಟೂರಿಸಮ್ ಅಂದಮೇಲೆ ಓನ್ಲಿ ಆನ್ ಪ್ರವಾಸೋದ್ಯಮ ಅನೇಕ ದೇಶಗಳು ನಡೀತಾವೆ. ಈಗ ಉದಾಹರಣೆಗೆ ಮಾಲ್ಡೀವ್ಸು ಇವೆಲ್ಲ ಟೂರಿಸ್ಟ್ ಮೇಲೆ ನಡೆಯುವಂಥ ಅನೇಕ ದೇಶಗಳಿದ್ದಾವೆ. ದರ್ ಎಕಾನಮಿ ಈಸ್ ಡಿಪೆಂಡೆಂಟ್ ಆನ್ ದಿ ಟೂರಿಸ್ಟ್. ಗೋವಾ ಇದೆ, ಹಿಂಗೆ ಅನೇಕ ರಾಜ್ಯಗಳ ಟೂರಿಸ್ಟದ್ದು ಒಂದು ಟೂರಿಸಮ್ ಒಂದು ಬಹುದೊಡ್ಡ ಉದ್ಯಮ ಇದು. ಹಾಗಾಗಿ ಬಂದಂಥ ಟೂರಿಸ್ಟ್ಗಳಿಗೆ ರಕ್ಷಣೆ ಸಿಗೋದಿಲ್ಲ. ಒಬ್ಬರನ್ನ ಕೊಲೆ ಮಾಡ್ತಾರೆ, 3 ಜನನ ನದಿಗೆ ದಬ್ತಾರೆ, ಅದರೊಳಗೆ ಇಬ್ಬರು ಪಾರಾಗಿ ಬರ್ತಾರೆ, ಒಬ್ಬರು ಸತ್ತೋಗ್ತಾರೆ, ಆನಂತರ ರೇಪ್ ಆಗ್ತದೆ. ಇದೆಲ್ಲ ಏನು ತೋರಿಸ್ತದೆ ಅಂತಂದ್ರೆ ಸಂಪೂರ್ಣವಾಗಿ ಸರ್ಕಾರದ ಫೇಲ್ಯೂರ್ ಇದು. ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದ್ರಾಗ ಸರ್ಕಾರ ಫೇಲ್ ಆಗ್ಯದ. ಫೇಲ್ ಯಾಕಾಗ್ಯದ ಅಂದ್ರೆ ಆಕ್ಷನ್ಗಳ ಮೇಲೆ ಹರಾಜಿನ ಮೂಲಕ ಅವರು ಇನ್ಸ್ಪೆಕ್ಟ್ರು, DYSP, ಅಡಿಷನಲ್ SP ಇವುಗಳೆಲ್ಲ ಪೊಲೀಸ್ ಟ್ರಾನ್ಸ್ಫರ್ ಆಗ್ತಾಯಿದೆ. ಒಂಥರ ಹರಾಜು ಹಾಕ್ತಾಯಿದ್ದಾರೆ. ಆ ಹರಾಜಿನ ಆಧಾರದ ಮೇಲೆ ಇವತ್ತು ಪೋಸ್ಟಿಂಗ್ ಆಗ್ತಾ ಇರೋದ್ರಿಂದ ಅವರಿಗೆ ಕಾನೂನು ಸುವ್ಯವಸ್ಥೆ ಕಡೆಗಿಂತ ಲಕ್ಷ್ಯ ಕೊಡೋದಕ್ಕಿಂತ ಹೆಚ್ಚಾಗಿ ಪೊಲೀಸರ ಎಲ್ಲ ಒಂದು ಲಕ್ಷ್ಯ ಅಥವಾ ಪೊಲೀಸರ ಎಲ್ಲ ಧ್ಯಾನ ತಾವು ಏನು ಲಿಲಾವ್ನಲ್ಲಿ ದುಡ್ಡು ಕೊಟ್ಟು ಬಂದಿದ್ದಾರೆ ಅದನ್ನು ಗಳಿಸೋದ್ರಲ್ಲಿ ಇರ್ತದೆ. ಹರಾಜಿನಲ್ಲಿ ಏನು ದುಡ್ಡು ಕೊಟ್ಟು ಬಂದಿರ್ತಾರೆ ಅದನ್ನು ಗಳಿಸೋದ್ರ ಕಡೆ ಇರೋದ್ರಿಂದ ಸಂಪೂರ್ಣ ಲಾ ಆ್ಯಂಡ್ ಆರ್ಡರ್ ಕುಸಿತ ಆಗಿದೆ. ಸೊ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸ, ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿ ಖಂಡಿಸಿದ್ರಲ್ಲ. ಅಲ್ಲಿ ವಿದೇಶಿ ಯಾತ್ರಿಕರು ಹಂಪಿ ಒಳಗೆ ಬರ್ತಾ ಇರ್ತಾರೆ, ಅಲ್ಲಿ ಎಷ್ಟು ಪೊಲೀಸ್ ಸತರ್ಕವಾಗಿದ್ದರು. ಆ ಪೊಲೀಸು ಅಲ್ಲಿ ಪ್ರಮುಖ ಅಧಿಕಾರಿಗಳು ಯಾರಿದ್ದರು ಜಿಲ್ಲೆಯಲ್ಲಿ, ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಷ್ಟು ಸರ್ತೆ ಎಲ್ಲಿ ವಿಶೇಷವಾಗಿ ವಿದೇಶಿ ನಮ್ಮ ನಾಗರಿಕರು ಟೂರಿಸಮ್ ಮೇಲೆ ಬರ್ತಾರೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ರು, ಇದೆಲ್ಲ ಮುಖ್ಯಮಂತ್ರಿ ಲೆವೆಲ್ದಲ್ಲಿ ರಿವ್ಯೂ ಆಗಬೇಕು. ಮತ್ತು ಇದರಲ್ಲಿ ಯಾರು ಲೋಪವನ್ನು ಎಸಗ್ತಾರೆ ಅಂಥ ಪೊಲೀಸ್ ಅಧಿಕಾರಿಗಳ ಮೇಲೂ ಕ್ರಮ ಆಗಬೇಕು. ಇಲ್ಲಿ ಹುಬ್ಬಳ್ಳಿಯಾಗ ಮಾಡ್ಯಾರಲ್ಲ ಹಂಗಲ್ಲ, 2-2 ಕಾನ್ಸ್ಟೇಬಲ್ನ ಸಸ್ಪೆಂಡ್ ಮಾಡ್ಯಾರ. ಅಂದರೆ ವಾಟ್ ಈಸ್ ನಾನ್ಸೆನ್ಸ್ ಅಂತ ಜನರನ್ನ ಮತ್ತು ಅಪಹಾಸ್ಯ ಮಾಡೋದಿದೆ. ಒಂದು ರೀತಿ ವ್ಯವಸ್ಥೆಯನ್ನು ಅಪಹಾಸ್ಯ ಮಾಡುವಂಥದ್ದು ಒಂದು ಸರ್ಕಾರ ಮಾಡ್ತಾಯಿದೆ. ಹಂಗೆ ಅಲ್ಲಿಯೂ ಕೂಡ ಯಾರೋ ಒಂದಿಬ್ಬರನ್ನೀಗ ನಾವಿಷ್ಟೆಲ್ಲ ಮಾತಾಡಿದ ನಂತರ ನಿಮ್ಮ ಮಾಧ್ಯಮಗಳಲ್ಲಿ ಮತ್ತು ನಿಮ್ಮ ಚಾನೆಲ್ಗಳಲ್ಲಿ ಪತ್ರಿಕೆಯಲ್ಲಿ ಬಂದ ನಂತರ ಒಬ್ಬರನ್ನ ಯಾರನ್ನೋ ಅಲ್ಲಿ ಭಾಳ ಆದ್ರೆ ಸಬ್ ಇನ್ಸ್ಪೆಕ್ಟ್ರು, ಪೊಲೀಸ್ ಕಾನ್ಸ್ಟೇಬಲ್ಲು ಇಂಥವ್ರನ್ನ ಸಸ್ಪೆಂಡ್ ಮಾಡ್ಬೋದು ಅಷ್ಟೇ. ಸರ್ಕಾರದ ಈ ಆ್ಯಟಿಟ್ಯೂಡಿಂದ ಆಗ್ತಾಯಿದೆ. ನಾನು ನಿನ್ನೆನೂ ಹೇಳಿದ್ದೆ ಇಲ್ಲಿ ಘಟನೆ ಬಗ್ಗೆನೂ ಪೊಲೀಸರು ವೈಫಲ್ಯ ಆಗ್ಯದ ಅಂತ ತಿಳ್ಕೊಂಡ್ರೆ ಅವರು ಒಪ್ಕೋತಾರಂತಂದ್ರೆ ಆಡಳಿತ ಪಕ್ಷದ ಒಬ್ಬ ಪ್ರಮುಖ ಶಾಸಕರು ವಿಧಾನ ಫ್ಲೋರ್ ಆಫ್ ದಿ ಹೌಸ್ ಮೇಲೆ ಒಪ್ಕೋತಾರಂತಂದ್ರೆ, ಹಂಗಿದ್ರೆ ಆ ವಿಫಲತೆಯನ್ನು ಪೊಲೀಸ್ ಇಲಾಖೆ, ಗೃಹ ಮಂತ್ರಾಲಯ ಮತ್ತು ಪೊಲೀಸ್ ಕಮಿಷನರು ಒಪ್ಕೋತಾರೆ. ಒಪ್ಕೊಳ್ಳೋದಿಲ್ಲ ಅಂದರೆ ಯಾರ ಒತ್ತಡದಿಂದಾಗಿ ನೀವು ಅವ್ರನ್ನ ಬಂಧಿಸ್ತಾ ಇಲ್ಲ, ಕ್ರಮ ತೆಗೆದುಕೊಳ್ತಾ ಇಲ್ಲ. ನಾನು ನಿನ್ನೆ ಮಾಧ್ಯಮದವರು ನನ್ನ ಗಮನಕ್ಕೆ ತೊಗೊಂಬಂದಿದ್ದರು, ಆ ಇದರಲ್ಲಿ ಅವರ ತಂಗಿ ವಿಡಿಯೋ ಮಾಡಿಬಿಟ್ಟಿರೋದಿಲ್ಲ, ಅದನ್ನು ನಾನು ನೋಡಿದೆ. ಭಾಳ ಜನ ದುಬೈದಿಂದ ಬಂದು ಬಿಟ್ಟರು ಅವರು. ಅದರಲ್ಲಿ ಅವ್ರು ಹೇಳಿದ್ದು ಭಾಳ ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ, ನಮ್ಮ ಅಕ್ಕನ್ನು ಅರೆಸ್ಟ್ ಮಾಡಲಿ, ಎಲ್ಲ ಹೊರಗೆ ಬಿಡ್ತೀವಿ ಅಂತ ಹೇಳ್ಯಾರ. ಅಂದರೆ ಕಾಂಗ್ರೆಸ್ ಪಾರ್ಟಿಯವರು ಹೆದರಿ ಅವ್ರನ್ನ ಅರೆಸ್ಟ್ ಮಾಡಿಸ್ತಾ ಇಲ್ಲ. ಪೊಲೀಸ್ ಕಮಿಷನರ್ ಇದನ್ನು ಸ್ಪಷ್ಟಪಡಿಸ್ಬೇಕು. ಇಲ್ಲ ಅಂದ್ರೆ ಫ್ಲೋರ್ ಆಫ್ ದಿ ಹೌಸ್ ಮೇಲೆ ನೀವು ಪೊಲೀಸ್ ಕಮಿಷನರ್ ವಿಫಲ ಆಗ್ಯಾರ ಅಂತ ಹೇಳ್ಯಾರ ಅವರು. ದಿಸ್ ಈಸ್ ಎ ವೆರಿ ಸೀರಿಯಸ್ ಅಲಿಗೇಷನ್ ಬೈ ದಿ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಇಟ್ಸ್ MLA. ಇಟ್ ಇಸ್ ಎ ವೆರಿ ಸೀರಿಯಸ್ ಅಲಿಗೇಷನ್. ಇಲ್ಲ ಅಂತಂದರೆ ಹೌದಪ್ಪ ನಾ ಫೇಲ್ ಆಗಿ ನಂತರ ನೀವು ಮಾಧ್ಯಮದ ಮುಂದೆ ಹೇಳ್ರಿ. ಆ ಮಾಧ್ಯಮದವ್ರಿಗೂ ವಿನಂತಿ ಮಾಡ್ತೇನೆ, ಪೊಲೀಸ್ ಕಮಿಷನರ್ ರಿಯಾಕ್ಷನ್ ಕೇಳ್ರಿ ನೀವು.
ಕಮಿಷನರ್ ಹೇಳಿದ್ರೆ ಸರ್ ನಿನ್ನೆ ರಿಯಾಕ್ಟ್ ಮಾಡಿದ್ರೆ ಅದಕ್ಕೂ ಕೂಡ ವೈಫಲ್ಯ ಅಂದ್ರೆ ಆರೋಪಿಯನ್ನ ಬಂಧಿಸುವಲ್ಲಿ ಈ ಕೇಸಿಗೆ ಮಾತ್ರ ನಾನು ವೈಫಲ್ಯ ಅಂತ ಹೇಳಿದ್ದಾರೆ. ಅದನ್ನ ಒಪ್ಕೊಂಡಾರ, ಅದನ್ನ ಅಡ್ವೈಸ್ ಮಾಡ್ಕೋತೀವಿ. ಅಲ್ಲ ಅಡ್ವೈಸ್ ಅಂತ ಹೋದ್ರೆ ವೈಫಲ್ಯ ಅಂತ ಒಪ್ಕೊಂಡಿದ್ರೆ ಅವಾಗ ಓಕೆ. ನಾವೇನು ಅಧಿಕಾರಿಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಲ್ಲಿ ಕೂತಿಲ್ಲ. ಅವರು ತಮ್ಮ ವೈಫಲ್ಯತೆಯನ್ನು ಒಪ್ಕೊಳ್ತಾರಂತಂದ್ರೆ ಮತ್ತೆ ಇರ್ಬೇಕಾಕೆ ಹಂಗಾರ? ನಮಗೆ ಗೊತ್ತಿರೋ ಮಟ್ಟಿಗೆ ನಾನು ಇನ್ನೂ ಹೇಳಿನಿ, ಈ ಶಶಿಕುಮಾರ್ ಏನಿದ್ದಾರೆ ನನಗೆ ಇಲ್ಲಿವರೆಗಿರೋ ಮಾಹಿತಿ ಪ್ರಕಾರ ಅವರು ಸ್ವಲ್ಪ ಖಡಕ್ ಅಧಿಕಾರಿ ಅಂತ ನಾನು ಕೇಳಿನಿ. ಯಾಕಂದ್ರೆ ಅವ್ರು ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋದು ಮೊದಲೇ ಬಾರಿ. ಇದು ಹಿಂದಿನ ಜಿಲ್ಲೆಯಲ್ಲಿ ಅಲ್ಲೆಲ್ಲೇ ಮಾಡಿದ್ದು. ಮತ್ತು ಅವರನ್ನು ಹೌದು ನಾವು ವಿಫಲ ಆಗಿನ ಅವ್ರು ಹೇಳಿದ್ದೆ, ಅವ್ರು ನಿಮ್ಮ ಮೇಲೆ ಆರೋಪ ಮಾಡ್ಯಾರ ಯು ಆರ್ ಫೇಲ್ಡ್ ಅಂತ. ನೀವು ಅದನ್ನು ಒಪ್ಕೋತೀರಂದ್ರೆ ಅರ್ಥೇನ? ಸರ್ಕಾರದ ಮತ್ತು ವಿಶೇಷವಾಗಿ ಆಡಳಿತ ಪಕ್ಷದ ಕೆಲವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರು ಏನು ವಿಡಿಯೋದಲ್ಲಿ ಹೇಳ್ಯಾರ ಇದು ಅಲ್ಲ ಅಂತ ಆಗ್ಬೇಕಂದ್ರೆ, ನಿನ್ನೆ ಒಬ್ಬ ಪಕ್ಷದ ಮುಖಂಡರು ಹೇಳಿದ್ದಾರೆ ಅವ್ರು ಇಲ್ಲೇ ಇದ್ದಾರೆ ಅಂಥೇಳಿ. ನಮ್ಮ ಪಕ್ಷದ ಮುಖಂಡರು ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಳ್ಯಾರ. ಅವ್ರು ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದಾರೆ ಇಲ್ಲೇ ಇದ್ದಾರೆ ಅಂಥೇಳಿ. ಹಂಗಾರೆ ಅರೆಸ್ಟ್ ಯಾಕಾಗ್ತಾ ಇಲ್ಲ? ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ, ಸರ್ಕಾರ ಉತ್ತರ ಕೊಡಬೇಕಾಗ್ತದೆ, ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕಾಗ್ತದೆ. ಅಡ್ವೈಸ್ ಅಂತ ಹೋಗ್ತೀನಿ ಅಂತ ಹೇಳೋದಲ್ಲ, ಇದು ಫೇಲ್ಯೂರ್ ಅಂತ ಹೇಳಿದ್ದು ಇಟ್ ಇಸ್ ಎ ವೆರಿ ಸೀರಿಯಸ್ ಥಿಂಗ್. ಯಾವ ಒತ್ತಡದ ಆಧಾರದ ಮೇಲೆ ನೀವು ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಅನ್ನೋದನ್ನ ಸ್ಪಷ್ಟಪಡಿಸ್ರಿ. ಹಂಗಾರ ಅಡ್ವೈಸ್ ಅಂತ ತಗೊಳ್ತೀವಿ, ಅವ್ರು ಹೇಳಿ 2 ದಿವಸ ಆಯ್ತು ಇನ್ನೂ ಅರೆಸ್ಟ್ ಆಗಿಲ್ಲ ಅಂದ್ರೆ ಅರ್ಥ ಏನಂಗಾರ? ಹಾಂ, ಲುಕೌಟ್ ನೋಡಿ, ಇವೆಲ್ಲ ಲುಕೌಟ್ ನೋಟಿಸ್ ಗಿಟೀಸ್ ಓಡು. ಅವರು ವಿದೇಶಕ್ಕೆ ಹೋದ್ರೆ ಲುಕೌಟ್ ನೋಟಿಸ್, ಎಲ್ಲರೂ ಅಡಿಕೊಂಡು ಕೂತ್ರೆ ಇಂಟೆಲಿಜೆನ್ಸ್ದ ಎಲ್ಲ ಗೊತ್ತಾಕತ್ತಿದೆ.